ಪರಪ್ಪನ ಅಗ್ರಹಾರ ಆರೋಪಿಗಳನ್ನ ಬಂಧಿಸಿಡುವ ಒಂದು ಸ್ಥಳ, ಅದೊಂದು ಜೈಲ್. ರಾಜ್ಯದಲ್ಲಿರುವ ಜೊತೆಗೆ ಬೆಂಗಳೂರಿನಲ್ಲಿರುವ ಅನೇಕ ಖೈದಿಗಳನ್ನ ಪರಪ್ಪನ ಅಗ್ರಹಾರದಲ್ಲಿ ಇರಿಸಲಾಗಿದೆ. ಅವರಿಗೆ ಅಲ್ಲಿ ಬಂಧಿಸಿ ಕಾನೂನು ಪ್ರಕಾರ ಶಿಕ್ಷೆಯನ್ನ ನೀಡಲಾಗ್ತಿದೆ. ಆದರೆ ಅವರಿಗೆ ಯಾವ ರೀತಿಯಾದ ವ್ಯವಸ್ಥೆ ಒಳಗಡೆ ಇದೆ, ಯಾವ ರೀತಿಯಾಗಿ ಅಧಿಕಾರಿಗಳು ಅವರಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದಕ್ಕೆ ಕಳೆದ ಕೆಲ ದಿನಗಳ ಹಿಂದಷ್ಟೇ ಒಂದು ವಿಡಿಯೋ ವೈರಲ್ ಆಗಿತ್ತು. ಅದರಲ್ಲೇ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಅಧಿಕಾರಿಗಳು ಖೈದಿಗಳಿಗೆ ಸಪೋರ್ಟ್ ಮಾಡ್ತಾರೆ, ಮೊಬೈಲನ್ನು ಕೊಡ್ತಾರೆ, ಮದ್ಯ ಸೇವನೆಗೆ ಅವಕಾಶ ಕೊಡ್ತಾರೆ, ಸಿಗರೇಟ್ ಸೇದಲು ಅವಕಾಶ ಕೊಡ್ತಾರೆ, ಟೀ ಕಾಫಿ ಸೇರಿದಂತೆ ಒಟ್ಟಿನಲ್ಲಿ ಜೈಲಿನೊಳಗಡೆ ಅಂದರೆ ಐಷಾರಾಮಿ ಜೀವನಕ್ಕೆ ಪರಪ್ಪನ ಅಗ್ರಹಾರ ಸಾಕ್ಷಿಯಾಗಿದೆ ಅಂತ ಹೇಳ್ಬೋದಾಗಿದೆ. ಯಾಕಂದ್ರೆ ಆ ವಿಡಿಯೋ ಫುಟೇಜ್ ಅನ್ನು ನೋಡಿದಾಗ ಅರ್ಥ ಆಗುತ್ತೆ ಹೊರಗಡೆ ಯಾವ ರೀತಿಯಾಗಿರ್ತಾರೆ ಖೈದಿಗಳು, ಜೊತೆಗೆ ಜೈಲಿನಲ್ಲಿ ಯಾವ ರೀತಿಯಾಗಿರ್ತಾರೆ ಅನ್ನೋದು ಸಾಕಷ್ಟು ಚರ್ಚೆಯನ್ನ ಹುಟ್ಟು ಹಾಕುತ್ತೆ. ಯಾಕಂದ್ರೆ ಆ ರೀತಿಯಾದ ಒಂದು ವ್ಯವಸ್ಥೆ ಅವರಿಗೆ ಯಾವುದೇ ರೀತಿಯಾಗಿ ಭಯ ಇಲ್ಲ, ಹೆದರಿಕೆ ಇಲ್ಲ, ಮುಕ್ತವಾದ ವಾತಾವರಣವನ್ನ ಜೈಲಿನಲ್ಲಿ ಕಾಣಬಹುದಾಗಿದೆ. ಯಾಕಂದ್ರೆ ಅಲ್ಲಿನ ಅಧಿಕಾರಿಗಳ ತಪ್ಪಿನ ಕಾರಣಕ್ಕಾಗಿ ಅಥವಾ ಅಧಿಕಾರಿಗಳ ಶಾಮೀಲಾಗಿರುವ ಕಾರಣಕ್ಕಾಗಿಯೇ ಖೈದಿಗಳು ರಾಜ್ಯಾತಿಥ್ಯವನ್ನ ಪರಪ್ಪನ ಅಗ್ರಹಾರದಲ್ಲಿ ಅನುಭವಿಸ್ತಾ ಇದ್ದಾರೆ. ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂದ್ರೆ ಕಳೆದ ಕೆಲ ತಿಂಗಳುಗಳ ಹಿಂದಷ್ಟೇ ನಟ ದರ್ಶನ್ ಅವರಿಗೂ ಸಹ ಅಲ್ಲಿ ರಾಜ್ಯಾತಿಥ್ಯ ನೀಡಲಾಗ್ತಿದೆ ಎಂಬ ಆರೋಪ ಇತ್ತು. ಜೊತೆಗೆ ಅವರು ಸಿಗರೇಟ್ ಸೇದುತ್ತಾ ಮೊಬೈಲಲ್ಲಿ ವಿಡಿಯೋ ಕಾಲಲ್ಲಿ ಮಾತನಾಡುತ್ತಾ ಒಂದು ಚರ್ಚೆ ಮಾಡ್ತಿರೋ ವಿಡಿಯೋ ಎಲ್ಲೆಡೆ ಬಹಿರಂಗವಾಗಿತ್ತು, ವೈರಲ್ ಕೂಡ ಆಗಿತ್ತು. ಆಗ ರಾಜ್ಯ ಸರ್ಕಾರ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿತ್ತು. ಜೊತೆಗೆ ಆ ಸಂದರ್ಭದಲ್ಲಿ ಹೇಳಿತ್ತು ಸರ್ಕಾರ, ಇನ್ನು ಮುಂದೆ ಈ ರೀತಿಯ ಘಟನೆಗಳು ಮರುಕಳಿಸುವುದಿಲ್ಲ, ಸರ್ಕಾರ ಕಠಿಣವಾದ ಕ್ರಮ ಕೈಗೊಳ್ಳುತ್ತೆ, ಜೈಲಿನಲ್ಲಿ ಎಲ್ಲ ರೀತಿಯ ಭದ್ರತಾ ವ್ಯವಸ್ಥೆಗಳನ್ನು ಇಟ್ಕೊಳ್ಳುತ್ತೆ, ಜೊತೆಗೆ ಅಧಿಕಾರಿಗಳು ಸಹ ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡ್ತೀವಿ ಅನ್ನೋ ಮಾತನ್ನ ಆ ಸಂದರ್ಭದಲ್ಲೂ ಸಹ ಗೃಹ ಸಚಿವರು ಪರಮೇಶ್ವರ್ ಅವರು ಹೇಳಿದ್ರು. ಆದರೆ ಇದೀಗ ಮತ್ತೆ ಅದೇ ರೀತಿಯ ಒಂದು ವಾತಾವರಣ ಪರಪ್ಪನ ಅಗ್ರಹಾರದಲ್ಲಿ ಮರುಕಳಿಸಿರುವಂಥದ್ದು ವಿಡಿಯೋದಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಯಾವ ರೀತಿಯಾದ ವಾತಾವರಣ ಇದೆ. ಹೇಗೆಲ್ಲ ಅಲ್ಲಿನ ಖೈದಿಗಳು ಐಷಾರಾಮಿಯಾಗಿ ರಾಜಾರೋಷವಾಗಿ ಬೇಕಾದ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾರೆ, ಮೊಬೈಲ್ ಬಳಸ್ತಾರೆ, ಟಿವಿ ನೋಡ್ತಾರೆ, ಸಿಗರೇಟ್ ಸೇರ್ತಾರೆ, ಮದ್ಯವನ್ನು ಸೇವನೆ ಮಾಡ್ತಾರೆ. ಇದೆಲ್ಲವನ್ನು ನೋಡಿದಾಗ ಒಂದು ಜೈಲ ಅಥವಾ ರೆಸಾರ್ಟ್ ಅನ್ನೋದು ನಮಗೆ ಪ್ರಶ್ನೆಯನ್ನ ಮೂಡಿಸುತ್ತೆ. ಯಾಕಂದ್ರೆ ಆ ರೀತಿಯಾದ ವಾತಾವರಣ ಅಲ್ಲಿ ಒಳಗಡೆ ಇದೆ. ಖೈದಿಗಳು ಮುಕ್ತವಾಗಿ ಯಾರ್ದ ಭಯ ಇಲ್ಲದೆ ರಾಜ್ಯಾರೋಷವಾಗಿ ತಿರುಗಾಡ್ತಾ ಇದ್ದಾರೆ. ಅಂದ್ರೆ ಅಧಿಕಾರಿಗಳು ಅಥವಾ ಜೈಲಿನ ಅಧಿಕಾರಿಗಳು ಸರ್ಕಾರ ಏನು ಮಾಡ್ತಾ ಇದೆ, ಇವರನ್ನ ಬೆಂಬಲಿಸ್ತಾ ಇದೆಯಾ ಅಥವಾ ಇವರಿಗೆ ಪುರಸ್ಕಾರವನ್ನು ನೀಡ್ತಾ ಇದೆಯಾ, ಈ ರೀತಿಯಾಗಿ ನೀವು ಮಾಡಿ ಅನ್ನೋದನ್ನ ಇವರಿಗೆ ಸಪೋರ್ಟ್ ಮಾಡುತ್ತಾ, ಅಥವಾ ಜೈಲಿನ ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರಾ, ಅದೇ ಕಾರಣಕ್ಕಾಗಿ ಈ ರೀತಿಯಾದ ಒಂದು ಬೆಳವಣಿಗೆಗಳು ಜೈಲಿನಲ್ಲಿ ನಡೆಯುತ್ತವ ಅನ್ನೋದು ಸಾರ್ವಜನಿಕ ವಲಯದಲ್ಲಿ ಮೂಡಿರುವ ಪ್ರಶ್ನೆಯಾಗಿದೆ. ಇದೇನು ವಿಡಿಯೋ ವೈರಲ್ ಆಯ್ತು, ವಿಡಿಯೋ ವೈರಲ್ ಆದ ತಕ್ಷಣವೇ ಸಾಕಷ್ಟು ರಾಜ್ಯಾದ್ಯಂತ ಸಾರ್ವಜನಿಕ ವಲಯದಲ್ಲೂ ಸಹ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿತ್ತು. ರಾಜ್ಯ ಸರ್ಕಾರದ ನಡೆಯನ್ನ ಖಂಡಿಸ್ತಾ ಇದ್ರು. ಜೈಲಿನ ಅಧಿಕಾರಿಗಳ ವಿರುದ್ಧ ಜನಸಾಮಾನ್ಯರು ಸಹ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಯಾಕಂದ್ರೆ ಖೈದಿಗಳಿಗೆ ಈ ರೀತಿಯಾದ ಒಂದು ವಾತಾವರಣ ಇದ್ರೆ ಸಮಾಜದಲ್ಲಿ ಯಾವ ರೀತಿಯಾದ ಸಂದೇಶವನ್ನ ಇವರು ನೀಡಕ್ಕೆ ಹೋಗ್ತಾ ಇದ್ದಾರೆ ಸರ್ಕಾರದವರು, ಖೈದಿಗಳಿಗೆ ಒಂದು ಕಠಿಣ ಕಾನೂನನ್ನು ತರಬೇಕು, ಕಾನೂನು ಇದ್ರೂ ಸಹ ಅದರ ಪಾಲನೆ ಆಗ್ತಾ ಇಲ್ಲ ಅನ್ನೋದು ಸಾರ್ವಜನಿಕ ವಲಯದಲ್ಲಿ ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು. ಗೃಹ ಸಚಿವ ಪರಮೇಶ್ವರ್ ಅವರು ಒಂದ್ ಕಡೆ ಹೇಳ್ತಾರೆ, ನಾವು ಯಾವುದೇ ರೀತಿಯಾಗಿ ಈ ರೀತಿಯ ಚಟುವಟಿಕೆಗಳಿಗೆ ಅವಕಾಶ ಕೊಡಲ್ಲ, ನಮ್ಮ ಸರ್ಕಾರ ಇವುಗಳನ್ನ ನಿಷೇಧಿಸ್ತಾ, ಇವುಗಳನ್ನ ಜೈಲಿನಲ್ಲಿ ಯಾವುದೇ ರೀತಿಯಾಗಿ ಕಾನೂನು ಬಾಹಿರ ಚಟುವಟಿಕೆಗಳ ಅವಕಾಶ ಇಲ್ಲ ಅನ್ನೋ ಮಾತನ್ನ ಅವರು ಹೇಳ್ತಾ ಬರ್ತಾ ಇದ್ದಾರೆ. ಆದರೆ ಅವುಗಳಿಗೆ ಕಡಿವಾಣ ಬೀಳಲು ಸಾಧ್ಯವೇ ಆಗ್ತಾ ಇಲ್ಲ. ಕಾರಣ ಜೈಲಿನಲ್ಲಿರುವ ಅಧಿಕಾರಿಗಳು ಅಂದ್ರೆ ತಪ್ಪಾಗ್ಲಾರ್ದು. ಯಾಕಂದ್ರೆ ಯಾವಾಗ ಈ ವಿಡಿಯೋ ವೈರಲ್ ಆಯ್ತು, ಜನಸಾಮಾನ್ಯರು ಆಕ್ರೋಶ ವ್ಯಕ್ತಪಡಿಸಿದ್ರು. ಒಂದ್ ಕಡೆ ಖುದ್ದು ಮುಖ್ಯಮಂತ್ರಿಗಳು ಹೇಳಿದ್ರು, ಇದ್ರ ಬಗ್ಗೆ ನಾವು ಕಠಿಣವಾದ ಕ್ರಮವನ್ನ ಕೈಗೊಳ್ತೀವಿ, ಇನ್ನು ಮುಂದೆ ಈ ರೀತಿಯಾದ ಘಟನೆಗಳು ನಡೆಯೋದಿಲ್ಲ, ಇದಕ್ಕೆ ನಮ್ಮ ಸರ್ಕಾರದಲ್ಲಿ ಆಸ್ಪದ ಇಲ್ಲ ಎಂಬ ಮಾತನ್ನ ಹೇಳಿದ್ರು. ಆದರೆ ಈ ಎಲ್ಲ ವಿಡಿಯೋ ವಿಚಾರವನ್ನ ಮುಂದಿಟ್ಕೊಂಡು ವಿಪಕ್ಷ ಬಿಜೆಪಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ರಾಜ್ಯ ಸರ್ಕಾರದ ಮೇಲೆ ಮುಗಿ ಬೀಳ್ತಾ ಇದೆ. ಗೃಹ ಸಚಿವರ ನಡೆಯನ್ನ ಖಂಡಿಸ್ತಾ ಇದ್ದಾರೆ. ಇದನ್ನು ವಿರೋಧಿಸಿ ಅಂದ್ರೆ ಪರಪ್ಪನ ಅಗ್ರಹಾರದಲ್ಲಿರುವ ಈ ರೀತಿಯಾಗಿ ನಡೀತಾ ಇರುವ ಕಾನೂನು ಬಾಹಿರ ಚಟುವಟಿಕೆಗಳನ್ನು ವಿರೋಧಿಸಿ ಅಥವಾ ಖಂಡಿಸಿ ಬಿಜೆಪಿಯು ಸಹ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಿವಾಸದ ಬಳಿ ಪ್ರತಿಭಟನೆಗೆ ಯತ್ನಿಸಿತ್ತು. ಪ್ರಮುಖವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಹಲವು ಪ್ರಮುಖ ನಾಯಕರು, ಬಿಜೆಪಿ ನಾಯಕರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡ್ರು. ರಾಜ್ಯ ಸರ್ಕಾರದ ವಿರುದ್ಧ ಈ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ ಆರ್ ಅಶೋಕ್ ನೇರವಾಗಿ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ವಿಡಿಯೋವನ್ನು ಮಾಡಿಸೋರು ಇವರೇ, ಅಲ್ಲಿ ಖೈದಿಗಳಿಗೆ ರಾಜ್ಯಾತಿಥ್ಯ ನೀಡೋರು ಇವರೇ, ಜೊತೆಗೆ ರಾಜ್ಯ ಸರ್ಕಾರ ಈ ರೀತಿಯಾಗಿ ನಡೆದುಕೊಂಡಿಲ್ಲ, ರಾಜ್ಯ ಸರ್ಕಾರ ಇದನ್ನು ಖಂಡಿಸುತ್ತೆ ಅನ್ನೋದನ್ನ ಮಾಡೋರು ಇವರೇ. ಎಲ್ಲ ಇವರದೇ ಆದ ಆಡಳಿತದಲ್ಲಿ ನಡೀತಾ ಇದೆ. ಇದರ ನೇರ ಹೊಣೆಗಾರಿಕೆಯನ್ನ ರಾಜ್ಯ ಸರ್ಕಾರ ಹೊರಬೇಕು ಅನ್ನೋ ಮಾತನ್ನ ಆರ್ ಅಶೋಕ್ ಅವರು ಹೇಳಿದ್ರು. ಇದೊಂದು ರೆಸಾರ್ಟ್, ಇದು ಪರಪ್ಪನ ಅಗ್ರಹಾರ ಅಲ್ಲ, ಇದೊಂದು ರೆಸಾರ್ಟ್ ಅನ್ನೋ ಮಾತನ್ನು ಸಹ ಆರ್ ಅಶೋಕ್ ಅವರು ಹೇಳಿರುವಂಥದ್ದು. ರಾಜ್ಯ ಸರ್ಕಾರದ ನಡೆಯನ್ನು ಖಂಡಿಸಿರುವ ಬಿಜೆಪಿ ನಾಯಕರು ಸರಣಿ ಆರೋಪಗಳನ್ನು ಮಾಡಿದ್ರು. ಪರಪ್ಪನ ಅಗ್ರಹಾರದಲ್ಲಿ ಈ ರೀತಿಯಾದ ಘಟನೆ ನಡೀತಾ ಇದೆ ಅಂದರೆ
ಇದಕ್ಕೆ ರಾಜ್ಯ ಸರ್ಕಾರ ಕಾರಣ. ಇನ್ನೊಂದು ಕಡೆ ಪ್ರಮುಖವಾದ ವಿಚಾರವನ್ನು ಗಮನಿಸಬೇಕಾದ್ರೆ, ಈ ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಗೃಹ ಸಚಿವರಾಗಿದ್ದ ಅರ್ಗ ಜ್ಞಾನೇಂದ್ರ ಸಹ ನೇರವಾದ ಆರೋಪವನ್ನು ಮಾಡ್ತಾರೆ. ನಾನಿದ್ದಾಗ, ನಮ್ಮ ಅಧಿಕಾರದಲ್ಲಿದ್ದಾಗ ಅಥವಾ ನಾನು ಗೃಹ ಸಚಿವನಾಗಿದ್ದಾಗ ಆ ಜೈಲಿನ ಸುತ್ತ ಜಾಮರನ್ನು ಅಳವಡಿಸಿದ್ದೆ. ಆದರೆ ಈ ಸರ್ಕಾರ ಜಾಮರ್ಗೆ ಅವಕಾಶ ನೀಡಿಲ್ಲ, ಜಾಮರ್ ಅಳವಡಿಸುವಲ್ಲಿ ನಿರ್ಲಕ್ಷ್ಯವನ್ನು ತೋರ್ತಾ ಇದೆ. ಇದೇ ಕಾರಣಕ್ಕಾಗಿ ಈ ರೀತಿಯ ಚಟುವಟಿಕೆಗಳು ಜೈಲಿನಲ್ಲಿ ನಡೀತಾ ಇದ್ದಾವೆ. ಜೈಲಿನಲ್ಲಿ ಯಾರಿಗೂ ಭಯವಿಲ್ಲ ಅನ್ನೋ ವಾತಾವರಣ ನಿರ್ಮಾಣವಾಗಿದೆ ಎಂಬ ಮಾತನ್ನು ಸಹ ರಾಜ್ಯ ಸರ್ಕಾರದ ವಿರುದ್ಧ ಅರ್ಗ ಜ್ಞಾನೇಂದ್ರ ಅವರು ಹೇಳಿರುವಂಥದ್ದು. ಮತ್ತೊಂದು ಕಡೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಸಹ ರಾಜ್ಯ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿದ್ದು, ಈ ವಿಧಾನಸೌಧದಲ್ಲಿರುವ ಟೆರರಿಸ್ಟ್ಗಳು ಪರಪ್ಪನ ಅಗ್ರಹಾರದಲ್ಲಿರುವ ಟೆರರಿಸ್ಟ್ಗಳಿಂತ ಮೋಸ್ಟ್ ಡೇಂಜರ್ ಎನ್ನುವ ಮಾತನ್ನು ಕುಮಾರಸ್ವಾಮಿ ಅವರು ರಾಜ್ಯ ಸರ್ಕಾರದ ವಿರುದ್ಧ ತಮ್ಮ ಹೇಳಿಕೆಯನ್ನು ನೀಡಿರುವಂಥದ್ದು. ವಿಧಾನಸೌಧದಲ್ಲಿಯ ಟೆರರಿಸ್ಟ್ಗಳು ಜನರಲ್ಲಿ ಭಯವನ್ನು ಮೂಡಿಸ್ತಾ ಇದ್ದಾರೆ. ಜನರಿಗೆ ಗೊತ್ತಿದೆ ಯಾರು ವಿಧಾನಸೌಧದಲ್ಲಿ ಟೆರರಿಸಮ್ ಮಾಡ್ತಾ ಇದ್ದಾರೆ, ವಿಧಾನಸೌಧದಲ್ಲಿ ಕುಳಿತುಕೊಂಡು ಜನರನ್ನು ಯಾವ ರೀತಿಯಾಗಿ ಭಯ ಬೀಳಿಸ್ತಾ ಇದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ ಅನ್ನೋ ಮಾತಿನ ಮೂಲಕ ಕುಮಾರಸ್ವಾಮಿ ಅವರು ರಾಜ್ಯ ಸರ್ಕಾರದ ನಡೆಯನ್ನು ತೀವ್ರವಾಗಿ ಖಂಡಿಸಿದ್ದಾರೆ. ಆದರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರ ಈ ಮಾತುಗಳನ್ನು ಎಲ್ಲೋ ಒಂದು ಕಡೆ ಸಂತೋಷ್ ಲಾಡ್ ಅವರು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಮಾತುಗಳಿಗೆ ಕುಮಾರಸ್ವಾಮಿ ಅವರು ಹೇಳಿದಂತೆ ಟೆರರಿಸ್ಟ್ ಯಾರಾದರೂ ಇದ್ದರೆ ಅವರನ್ನು ಹಿಡಿಯಲಿ, ಕೇಂದ್ರ ಸರ್ಕಾರವೇ ಅವರ ಬಳಿ ಇದೆ, ವಿಧಾನಸೌಧದಲ್ಲಿರೋ ಟೆರರಿಸ್ಟ್ ಯಾರು ಅನ್ನೋದನ್ನು ಕುಮಾರಸ್ವಾಮಿ ಅವರು ಹೇಳಬೇಕು. ಜೊತೆಗೆ ಅವರನ್ನು ಹಿಡಿಯಬೇಕು. ಕೇಂದ್ರ ಸರ್ಕಾರ ಆಡಳಿತವೂ ಅವರ ಬಳಿ ಇದೆ, ಕೇಂದ್ರ ಸರ್ಕಾರದ ಬಳಿಯೇ ಎಲ್ಲ ರೀತಿಯಾದ ವ್ಯವಸ್ಥೆ ಇದೆ. ಆದರೆ ಕುಮಾರಸ್ವಾಮಿ ಅವರು ಈ ರೀತಿಯಾದ ಮಾತನ್ನು ಯಾಕೆ ಹೇಳಿದ್ರು ಅನ್ನೋದು ನನಗೆ ಅರ್ಥವಾಗ್ತಾ ಇಲ್ಲ ಅನ್ನೋದನ್ನು ಹೇಳೋ ಮೂಲಕ ಸಂತೋಷ್ ಲಾಡ್ ಅವರು ತಮ್ಮ ಬೇಸರವನ್ನು ಕುಮಾರಸ್ವಾಮಿ ಅವರ ಹೇಳಿಕೆಗೆ ವ್ಯಕ್ತಪಡಿಸಿದ್ದಾರೆ. ಈ ಎಲ್ಲ ಬೆಳವಣಿಗೆ ನಡುವೆಯೇ ಗೃಹ ಸಚಿವ ಪರಮೇಶ್ವರ್ ಅವರು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿದಂತೆ ಕಾಣ್ತಾ ಇದೆ. ಯಾಕಂದ್ರೆ ಇವತ್ತು ರಾಜ್ಯದ ವಿವಿಧ ಬಂದಿಖಾನೆಗಳು ಅಥವಾ ಜೈಲಿನ ಮುಖ್ಯಸ್ಥರುಗಳ ಸಭೆಯನ್ನು ನಡೆಸಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಒಂಥರ ಫುಲ್ ಕ್ಲಾಸ್ ಅನ್ನ ಅಧಿಕಾರಿಗಳಿಗೆ ತೆಗೆದುಕೊಂಡಿರುವಂಥದ್ದು. ಇದಕ್ಕೆಲ್ಲ ಯಾರು ಕಾರಣ, ಇದೆಲ್ಲ ಹೇಗಾಗ್ತಾ ಇದೆ, ನಿಮ್ಮ ಗಮನಕ್ಕೆ ಬರ್ತಾ ಇಲ್ವಾ, ಅಥವಾ ನೀವೇನು ಮಾಡ್ತಾ ಇದ್ದೀರಿ ಅನ್ನೋದನ್ನು ವಿಡಿಯೋಗಳ ತೋರಿಸುವ ಮೂಲಕ, ಫೋಟೋಗಳನ್ನು ತೋರಿಸುವ ಮೂಲಕ ಗೃಹ ಸಚಿವ ಪರಮೇಶ್ವರ್ ಅವರು ಸಭೆಯಲ್ಲಿ ಅಧಿಕಾರಿಗಳನ್ನು ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇನ್ನು ಮುಂದೆ ನಾನು ಇದನ್ನು ಸಹಿಸಲ್ಲ ಅನ್ನೋ ಹೇಳುವ ಮೂಲಕ ಇಬ್ಬರು ಅಧಿಕಾರಿಗಳ ಅಥವಾ ಈ ಜೈಲಿನ ಸೂಪರಿಂಟೆಂಡೆಂಟ್, ವೈಸ್ ಸೂಪರಿಂಟೆಂಡೆಂಟ್ ಇಬ್ಬರನ್ನೂ ಸಹ ಗೃಹ ಸಚಿವ ಪರಮೇಶ್ವರ್ ಅವರು ಸಸ್ಪೆಂಡ್ ಮಾಡಿರುವಂಥದ್ದು ಇದೊಂದು ಮಹತ್ವದ ಬೆಳವಣಿಗೆ ಅಂತಲೇ ಹೇಳ್ಬೋದಾಗಿದೆ. ಸೂಪರಿಂಟೆಂಡೆಂಟ್ ಮ್ಯಾಗೇರಿ ಜೊತೆಗೆ ಅಶೋಕ್ ಭಜಂತ್ರಿ ಎಂಬುವರನ್ನ ಸಸ್ಪೆಂಡ್ ಮಾಡಿದ್ರೆ, ಇನ್ನೋರ್ವ ಅಧಿಕಾರಿ ಜೈಲಿನ ಮುಖ್ಯಸ್ಥ ಸುರೇಶ್ ಅಂಗಡಿ ಅವರನ್ನ ಎತ್ತಂಗಡಿ ಮಾಡುವ ಮೂಲಕ ರಾಜ್ಯ ಸರ್ಕಾರ ಈ ರೀತಿಯಾದ ಚಟುವಟಿಕೆಗಳನ್ನು ನಿಯಂತ್ರಿಸುವಲ್ಲಿ ಒಂದು ಹೆಜ್ಜೆಯನ್ನ ಮುಂದಿಟ್ಟಿರುವಂಥದ್ದು. ಆದರೆ ರಾಜ್ಯ ಸರ್ಕಾರದ ಈ ನಡೆಯನ್ನ ಎಷ್ಟರ ಮಟ್ಟಿಗೆ ವಿಪಕ್ಷಗಳು ಸ್ವಾಗತಿಸುತ್ತವೆ ಅನ್ನೋದು ಅದೊಂದು ಡಿಫರೆಂಟ್ ಪ್ರಶ್ನೆ. ಆದರೆ ಸದ್ಯಕ್ಕೆ ಗೃಹ ಸಚಿವ ಪರಮೇಶ್ವರ್ ಅವರು ನೇರವಾಗಿ ಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶವನ್ನು ಸಹ ಸಭೆಯಲ್ಲಿ ಹೊರಹಾಕಿರುವಂಥದ್ದು. ಅವರನ್ನ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ರು. ಅಧಿಕಾರಿಗಳು ಒಂದೇ ಕಡೆ ಕುಳಿತರೆ ಬೇರೆಗಳನ್ನು ಬಿಡ್ತಾರೆ, ಅವರನ್ನ ಕಾಲಕ್ಕೆ 5 ವರ್ಷಗಳಿಗೆ ವರ್ಗಾವಣೆ ಮಾಡಬೇಕು. ವರ್ಗಾವಣೆ ಮಾಡಿದ್ರೆ ಈ ರೀತಿಯಾದ ಸಮಸ್ಯೆಗಳು ಉದ್ಭವಿಸುವುದಿಲ್ಲ ಅನ್ನೋದು ಪರಮೇಶ್ವರ್ ಅವರ ಮಾತಾಗಿದೆ. ಅಲ್ಲದೆ ಈ ಎಲ್ಲ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ನಡೀತಾ ಇರುವ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ತನಿಖೆಗಾಗಿ ಒಂದು ಉನ್ನತ ಮಟ್ಟದ ತನಿಖಾ ಸಮಿತಿಯನ್ನ ಎಡಿಜಿಪಿ ಆರ್ ಹಿತೇಂದ್ರ ನೇತೃತ್ವದಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ರಚಿಸಿರುವಂಥದ್ದು. ಇದರಲ್ಲಿ ಎಸ್ಪಿಗಳಾದ ಅಮರನಾಥ್ ರೆಡ್ಡಿ, ಸಿ.ಬಿ. ರಿಶಾಂತ್ ಜೊತೆಗೆ ಸಂದೀಪ್ ಪಾಟೀಲ್ ಸೇರಿದಂತೆ IPS ಅಧಿಕಾರಿಗಳು ಈ ಸಮಿತಿಯಲ್ಲಿ ಇರಲಿದ್ದಾರೆ. ಈ ಸಮಿತಿಯು ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸಿ ಸಮಗ್ರವಾದ ವರದಿಯನ್ನು 1 ತಿಂಗಳೊಳಗೆ ಸರ್ಕಾರಕ್ಕೆ ಸಲ್ಲಿಸಬೇಕೆಂದು ಪರಮೇಶ್ವರ್ ಅವರು ಖಡಕ್ ಸೂಚನೆಯನ್ನ ಅಧಿಕಾರಿಗಳಿಗೆ ನೀಡಿದ್ದಾರೆ. ಅಲ್ಲದೆ ಗೃಹ ಸಚಿವ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಮತ್ತೊಂದು ಮಹತ್ವದ ತೀರ್ಮಾನ ಹೊರಬಿದ್ದಿದ್ದು, ಜೈಲಿನ ಚಟುವಟಿಕೆಗಳ ಮೇಲೆ ನಿಗಾ ವಹಿಸಲು ಕಮಾಂಡೆಂಟ್ ಸೆಂಟರ್ ಅನ್ನ ನಿರ್ಮಾಣ ಮಾಡಲು ಇದೀಗ ತೀರ್ಮಾನಿಸಲಾಗಿದೆ. ಅಂದರೆ ಮುಂಬರುವ 15 ದಿನಗಳಲ್ಲಿ ಈ ಕಮಾಂಡೆಂಟ್ ಸೆಂಟರ್ಗಳು ಕಾರ್ಯನಿರ್ವಹಿಸುತ್ತವೆ. ಕಾಲಕ್ಕೆ ಜೈಲಿನ ಕುರಿತು ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕಲಿವೆ. ಅಲ್ಲದೆ ಈ ಎಲ್ಲ ಜೈಲಿನ ವಿಚಾರಗಳ ಕುರಿತು ಜೈಲಿನ ಮೇಲೆ ನಿಗಾ ವಹಿಸಲು IPS ಅಧಿಕಾರಿಯನ್ನ ನೇಮಕ ಮಾಡಲಾಗುವುದು ಎಂದು ಗೃಹ ಸಚಿವ ಪರಮೇಶ್ವರ್ ಅವರು ತಿಳಿಸಿದ್ದಾರೆ. ಇನ್ನೊಂದು ವಿಚಾರ ನಮ್ಗೆ ಇಲ್ಲಿ ನೋಡಬೇಕಾದ್ರೆ, ಈ ಇಡೀ ಪ್ರಕರಣಗಳ ವಿಚಾರದಲ್ಲಿ, ಅಂದ್ರೆ ಈ ಜೈಲಿನ ಇಡೀ ಅಕ್ರಮಗಳ ವಿಚಾರದಲ್ಲಿ, ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ವಿಚಾರದಲ್ಲಿ ಗಮನಿಸಿದಾಗ ರಾಜ್ಯ ಸರ್ಕಾರ ಅಥವಾ ಗೃಹ ಇಲಾಖೆ ವಿಫಲವಾಯ್ತಾ ಈ ರೀತಿಯಾದ ಕಾನೂನು ಬಾಹಿರ ಚಟುವಟಿಕೆಗಳನ್ನ ತಡೆಯುವಲ್ಲಿ ಅನ್ನೋದು ಸಾಕಷ್ಟು ತೀವ್ರ ಕುತೂಹಲಕಾರಿ ಪ್ರಶ್ನೆಯಾಗಿದೆ. ಯಾಕಂದ್ರೆ ಜೈಲಿನಲ್ಲಿ ನಡೆಯುತ್ತಿರುವ ಈ ರೀತಿಯ ಅಕ್ರಮ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ನೇರವಾಗಿ ಗೃಹ ಸಚಿವ ಪರಮೇಶ್ವರ್ ಅವರೇ ಹೊಣೆಗಾರರಾಗುತ್ತಾರಾ ಅನ್ನೋದನ್ನ ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ. ನಿರಂತರ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಪ್ರತಿಧ್ವನಿ ನ್ಯೂಸ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.